ಕಾಂಗ್ರೆಸ್ ಪಕ್ಷ ಜಾಸ್ತಿ ದಿನ ಅಧಿಕಾರದಲ್ಲಿ ಇರುವುದಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ.ಕ. ರಾಮಚಂದ್ರಗೌಡ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ಪಕ್ಷದ ನಗರ ಮಂಡಳಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ. ಭಾರತೀಯ ಜನತಾ ಪಕ್ಷದ ಚಿಂತಾಮಣಿ ನಗರ ಮಂಡಳಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿ.ಕ. ರಾಮಚಂದ್ರಗೌಡರು ಆದೇಶ ಹೊರಡಿಸಿದ್ದಾರೆ. ನಗರ ಮಂಡಳ ಅಧ್ಯಕ್ಷರಾಗಿ ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿಗಳಾಗಿ ಗೋಕುಲ್ ಶ್ರೀನಿವಾಸ್, ಶಿವಕುಮಾರ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿರುವ ಜಿಲ್ಲಾಧ್ಯಕ್ಷರು ನೂತನ ಪದಾಧಿಕಾರಿಗಳು ತಮಗೆ ನೀಡಿರುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಪಕ್ಷದ ಸಂಘಟನೆಯನ್ನು ತಳಮಟ್ಟದಲ್ಲಿ ಸದೃಢಗೊಳಿಸುತ್ತಾ ಮುಂಬರಲಿರುವ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಲು ಶಕ್ತಿ ತುಂಬುತ್ತಾ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಲ್ಲಿ ಸತತ ಶ್ರಮಿಸುವಂತೆ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿ.ಕ. ರಾಮಚಂದ್ರಗೌಡರು ನೀಡಿರುವ ಆಯ್ಕೆ ಪತ್ರದಲ್ಲಿ ಸೂಚಿಸಿದ್ದಾರೆ. ಈ ವೇಳೆಯಲ್ಲಿ ಮಾಜಿ ಸಂಸದ ಎಸ್. ಮುನಿಸ್ವಾಮಿ, ಬಿಜೆಪಿ ಮುಖಂಡ ವೇಣುಗೋಪಾಲ್ ಸರ್ಕಾರದ ವಿರುದ್ಧ ಗುಡುಗಿದರು. ಏನು ನಡೀತು ಇವತ್ತು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಿನ ಮುಖಂಡರು ನಮ್ಮ ಗೋಪಣ್ಣವ್ರ ನೇತೃತ್ವದಲ್ಲಿ ಅವ್ರಿಗೆ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ನಮ್ಮ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಬೂತ್ ಮಟ್ಟದಲ್ಲಿ ನಮಗೆ ಹೆಚ್ಚಿನ ಬಹುಮತ ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮತ್ತು ಕಾಂಗ್ರೆಸ್ ಮುಕ್ತ ಚಿಂತಾಮಣಿ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮ ಗೋಪಣ್ಣವರು MLA ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಅವರಿಗೆ ಅಭಿನಂದನೆಗಳು ಮತ್ತು ಅವರಿಗೆ ಕೆಲಸ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಅಧಿಕಾರಿಗಳ ಆದಿಯಾಗಿ ಅನೇಕ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಚಂದ್ರಶೇಖರ್ ಆದಿಯಾಗಿ ಸುಮಾರು ಜನ ಮುಖಂಡಗಳು, ಸುಮಾರು ಜನ ಅಧಿಕಾರಿಗಳು ತೀರೋಗಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಅವರು ಆತ್ಮಹತ್ಯೆ ಮಾಡ್ಕೊಂಡು ಈ ಮಂತ್ರಿಗಳ ಹೆಸರುಗಳನ್ನು ಮತ್ತು ಇವರ ಹೆಸರುಗಳನ್ನು ಬರೆದಿಟ್ಟು ಸತ್ತೋದಂಥ ಸಂದರ್ಭದಲ್ಲೂ ಅವ್ರ ಮೇಲೆ ಯಾರ ಮೇಲೂ FIR ಆಗಿದೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಏನು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿಟ್ಟಂಥ ಸಂದರ್ಭದಲ್ಲಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಸಚಿವರಿದ್ದರೂ ಅವರ ಹೆಸರು ಬರೆದಿಟ್ಟಂಥ ಸಂದರ್ಭದಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬರೆದಿಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ FIR ಆಗಿದೆ? ಇವತ್ತು ಚಿಕ್ಕಬಳ್ಳಾಪುರ ಸುಧಾಕರ್ ಏನು ಸಂಸದರಿದ್ದಾರೆ ಅವ್ರ ಹೆಸರು ಅವರ ಕುಟುಂಬದವರೇ ಹೇಳಿಲ್ಲ. ಯಾರೋ ನಾಗೇಶು ಮತ್ತು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೆಸರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಬಾಬು ಅನ್ನೋರಿಗೆ ಅನ್ಯಾಯ ಆಗಿದ್ದರೆ ಅವ್ರ ಮೇಲೆ ಏನು ಆಕ್ಷನ್ ತಗೊಬೇಕು ಅದನ್ನು ತಗೊಳ್ಳಿ. ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನಿದ್ದಾರೆ ಸಂಸದರು, ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಿಸೋಕ್ಕಾಗಲ್ಲ, ಅವ್ರನ್ನ ಯಾವುದೇ ರೀತಿಯಲ್ಲಿ ಅವ್ರ ವರ್ಚಸ್ಸಿಗೆ ಧಕ್ಕೆ ಬರೋಂಥ ರೀತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ FIRನ ಬರೆದು ಅವ್ರ ಕೈನಲ್ಲಿ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆಯವರೇ ಹೇಳಿರ್ತಕ್ಕಂಥದ್ದನ್ನೇ ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಈ ಥರ ಅವ್ರ ಮೇಲೆ ಏನಾದರೂ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಳ್ರಿ, ಅವ್ರಿಗೆ ಆಪೋಸಿಟಾಗಿ ಗೆಲ್ರಿ, ಇದು ಮಾಡಿರಿ, ಜನತಾ ಜನಾರ್ದನ ನಿಮ್ಗೇನು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ. ಮುಂದಿನ ದಿನಗಳಲ್ಲಿ 150ಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೀವು ಈ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳು, ನೀವು ಮಾಡಿರ್ತಕ್ಕಂಥದ್ದು ಏನೇನಿದೆ, ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ವಿ ಇದನ್ನು ನಾವು ನೋಡ್ತೀರಿ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತೀರಿ. ನಿಜಕ್ಕೂ ಇದನ್ನು ನೋಡ್ತಾ ಇದ್ದರೆ ಇದು ದುರದೃಷ್ಟದ ಸಂಗತಿ. ಈ ರೀತಿ ಒಂದು ಬಾಬು ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಇವತ್ತು ಸುಧಾಕರ್ ಅವ್ರನ್ನ ಮೇಲೆ FIR ಏನು ಮಾಡಿದ್ದಾರೆ. ಇವತ್ತು ದಲಿತರ ಹೆಸರು ಹೇಳೋದಕ್ಕೆ ಇವರು ನಾಲಾಯಕು. ಯಾಕಂದರೆ ಸುಮಾರು 48,000 ಕೋಟಿ SCPTSP ಹಣವನ್ನು ಇವರು ದಲಿತರ ಉದ್ಧಾರಕ್ಕೋಸ್ಕರ ಏನು ಇಟ್ಟಿರ್ತಕ್ಕಂಥ ಹಣವನ್ನು ಇವರು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, SC ST ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಕೂಡಲೇ ಇವರು ಎಚ್ಚೆತ್ಕೊಂಡು ಸುಧಾಕರ್ ಅವ್ರ ಮೇಲೆ ಏನು ಸುಳ್ಳು ಕೇಸನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತಗೊಂಡು ಬಾಬು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಇದರಲ್ಲಿ ಹಂಗೇನಾದರೂ ಇವ್ರ ಮೇಲೆ ನೀವು ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದೆ ಆದರೆ ಪ್ರಿಯಾಂಕ್ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ
ಭ್ರಷ್ಟಾಚಾರ ನಡೆದಂಥ ಸಂದರ್ಭದಲ್ಲಿ ಅವ್ರ ಹೆಸರುಗಳೆಲ್ಲ ಏನು ಬರ್ದಿಕ್ಕಿದ್ರೆ ಅವ್ರ ಮೇಲೇ FIR ಮಾಡಿ ಅರೆಸ್ಟ್ ಮಾಡಿ. ರಾಜಕೀಯದಲ್ಲಿ ಏನು ಅಷ್ಟೊಂದು ಪ್ರಜ್ಞೆ ಇಲ್ಲ, ಅದನ್ನ ಓದಿರೋದೇನು, ಅದನ್ನ ಪಾಠ ಮಾಡ್ತಾ ಇರೋದೇನು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ತಾನೇನು ಒಳಕ್ಕೆ ಸ್ಥಾನ ಲೋ ಪ್ಲೇಸ್ ಸ್ಥಾನ ಫಿಲಮ್ ಡೈಲಾಗ್ಗಳು ಹಾಕ್ಕೊಂಡು ಏನೇನೋ ಇದು ಮಾಡ್ಕೊಂಡಿದ್ರಲ್ಲ, ಅದು ಈ ರೀತಿ ಎಲ್ಲ ಮಾಡೋದು. ನಿಮ್ಮ ನಿಜವಾಗ್ಲೂ ನಿಮಗೆ ಆ ರೀತಿ ಮಾಡ್ಬೇಕನ್ನೋದಾದರೆ ಅವ್ರೇನಾದ್ರು ತಪ್ಪುಗಳಿದ್ರೆ ಅದನ್ನೇ ಇದು ಮಾಡಿ ನೀವು ಇದು ಮಾಡಿ. ಅದು ಬಿಟ್ಟು ನಿಮ್ಮದೇ ಏನು ಭ್ರಷ್ಟಾಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ನಿಮ್ಮದು ಏನು ನಮ್ಮ ಮನೇಲಿ ಹೆಂಚ್ತೂತಂದರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದೋಸೆ ತೂತಂದರೆ ನಿಮ್ಮ ಮನೆಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಬ್ಬರು ಜೈಲಲ್ಲಿ ಇರಬೇಕು ಇವತ್ತು. ಅರ್ಥ ಆಯ್ತಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದಂಥ ಸುಧಾಕರ್ ಅವ್ರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾಯಿದ್ದೀರಿ, ನಿಜಕ್ಕೂ ಸರಿಯಲ್ಲ. ನಾನು ಪ್ರದೀಪ್ ಈಶ್ವರ್ ಅವ್ರಿಗೂ ಹೇಳೋದಷ್ಟೇ, ಒಂದಲ್ಲ ಒಂದು ಕಾಲದಲ್ಲಿ ನೀವೆಲ್ಲ ಜೊತೆನಾಗಿದ್ದಂಥವ್ರು, ನಮ್ಮ ಗುರುಗಳು ಅಂತ ಹೇಳ್ದಂಥವ್ರು, ಅವ್ರನ್ನ ಆಡಿ ಹೊಗಳಿರ್ತಕ್ಕಂಥವ್ರು ನೀವು. ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಈ ರೀತಿ ರಾಜಕಾರಣ ಮಾಡೋದು ಯಾವುದೇ ಕಾರಣಕ್ಕೂ ಇದು ಸರಿ ಅನಿಸಲ್ಲ. ನಿಮ್ಮದೂ ಹಲವಾರು ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ಇವರು ಹೇಳ್ತಾ ಇದ್ದಾಗ ನಾವೆಲ್ಲರೂ ಕೇಳ್ಕೊಂಡು ಸೈಲೆಂಟಾಗಿದ್ದೀವಿ. ಯಾಕಂದರೆ ಅದು ಯಾವುದಕ್ಕೋ ಯಾವುದನ್ನು ತಗೊಂಡೋಗೋದು ಬೇಡ ಅನ್ನೋ ಲೆಕ್ಕಾಚಾರ. ಹಂಗಿರೋಂಥ ಸಂದರ್ಭದಲ್ಲಿ ಇವತ್ತು ಸುಧಾಕರನ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೀವು ರಾಜಕೀಯ ಪ್ರೇರಿತ ಅಂತ ಹೇಳ್ತೇವೆ ಕೆಲಸ. ಅಲ್ಲಿ ನಿಜ ನಮ್ಮ ಮನೇಲಿ ಏನೋ ನಾವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಾಗ ಮಾತಾಡ್ಕೊಂತೀರಿ, ಮತ್ತೆ ನಾವು ಒಂದಾಗ್ತೀವಿ. ಇವ್ರೇನಾದ್ರು ತಪ್ಪು ಮಾಡಿದರೆ ನಾವು ಇವ್ರನ್ನ ಇದು ಮಾಡಬೇಕು. ಅಂದ್ಬಿಟ್ಟು ನಮ್ಮ ಮನೆದಲ್ಲ, ಇವ್ರ ಮನೆ ಕಳ್ಳಲ್ಲ, ಇವ್ರ ಮೇಲೆ ಟೋಟಲ್ ಸಚಿವ ಸಂಪುಟನೇ ಕಳ್ಳ, ಇವ್ರ ಸರ್ಕಾರನೇ ಕಳ್ಳ, ಇವ್ರ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಇವತ್ತು ಹೇಳ್ಕೊಂಡು SIT ಇನ್ನೊಂದು ಮತ್ತೊಂದು ರಚನೆ ಮಾಡಿ ಇವತ್ತು ಧರ್ಮಸ್ಥಳದ ಮೇಲೆ ಯಾವ ರೀತಿ ಇವರು ಪಿತೂರಿ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನಗಳಿದ್ದಾವೆ, ಮಠ ಮಂದಿರಗಳಿದ್ದಾವೆ, ಇಲ್ಲಿ ಬೇಕಂತ ಉದ್ದೇಶಪೂರ್ವಕವಾಗಿ ಏನು ಬೇರೆ ಬೇರೆ ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಮತ್ತು ಬೇರೆ ಬೇರೆ ಮಿಷನರಿಗಳು ದೇವಸ್ಥಾನದ ಮೇಲೆ ಬೇಕಂತ ಉದ್ದೇಶಪೂರ್ವಕವಾಗಿ ವರ್ಷಗಳಿಂದ ಕುತಂತ್ರ ಮಾಡಿ ಇವರೇ ಯಾವುದೋ ಅನಾಚರಣೆಗಳನ್ನು ಇನ್ನೊಂದು ಮತ್ತೊಂದನ್ನು ಅವರೇ ಮಾಡಿ ತಗೊಂಡಾಗ ಮೂಡ್ ಹಾಕಿ ಮತ್ತೆ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಬಂದಾಗ ಅವ್ರ ಹೆಸರು ಹೇಳೋದಕ್ಕೂ ಸಿದ್ದರಾಮಯ್ಯವ್ರಿಗಾಗಲಿ, ಯಾಕಂದರೆ ಮಾಂಸ ತಿಂದ್ಬಿಟ್ಟು ಅವ್ರು ಅಲ್ಲಿ ಹೋಗಿರ್ತಕ್ಕಂಥ ಅವತ್ತೇನು ನಡುತ್ತೋ ಅದನ್ನು ದ್ವೇಷ ಸಾಧಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು SIT ಅನ್ನೋದನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ಯಾರೋ ಮುಸುಕುದಾರಿ ನೋಡಿಸ್ತಾ ಇರ್ತಾನೆ, ಇವತ್ತು ಈ ಜಾಗ, ನಾಳೆ ಇನ್ನೊಂದು ಜಾಗ, ಮತ್ತೊಂದು ಜಾಗ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ದೇವಸ್ಥಾನಗಳ ಮೇಲೆ ಇವತ್ತು ಇವರೇ ರಾತ್ರಿ ಹೊತ್ತು ಯಾವುದೋ ತಗೊಂಡೋಗಿ ಹಾಕಿ ಬೆಳಗ್ಗೆ ಇವ್ರು ಹಾಕಿರೋದು ಇಲ್ಲ, ಇನ್ನೊಂದು 5 ವರ್ಷ ಬಿಟ್ಟು ಅವ್ರು ಹಾಕಿರೋದು ಇವ್ರು ಹಾಕಿರೋದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ? ಅಲ್ಲಿ ಯಾವುದೇ ರೀತಿಯಾದ ಮಶಾಣ ಇಲ್ಲ. ಧರ್ಮಸ್ಥಳ, ನೇತ್ರಾವತಿ ಇನ್ನೊಂದು ಅಲ್ಲೇನು ಸೌಜನ್ಯ ಪ್ರಕರಣ ಆಗಿದೆ, ಅದಕ್ಕೆ ಯಾರೇ ತಪ್ಪು ಮಾಡಿದರೆ ನಾವು ಶಿಕ್ಷೆ ಕೊಟ್ಟು ನಾವು ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡಲ್ಲ. ಸಚಿವರು ಬರೋದಕ್ಕೆ ನಾವು ಕಾಯ್ತಾ ಇದ್ವಿ. ಸಚಿವರು ಡೆಲ್ಲಿಯಲ್ಲಿರೋದ್ರಿಂದ, ನಮ್ಮ ಸಂಸದರು ಡೆಲ್ಲಿಯಲ್ಲಿರೋದ್ರಿಂದ ಅವ್ರಿಗೆ ಕಾಯ್ತಾ ಇದ್ವಿ. ಬಂದಮೇಲೆ ಈ ಏನು ಅನ್ಯಾಯ ಆಗಿದೆ ಅವ್ರ ಮನೆಗೆ ಡೆಫಿನೆಟಾಗಿ ನಾವು ಹೋಗ್ತೀವಿ, ಪರಿಹಾರ ನಾವೇ ಕೊಡೋದು, ಅವ್ರ ಕೈ ಕೊಡೋಕ್ಕಾಗಲ್ಲ. ಏನು ಅವ್ರಿಗೆ ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಆದರೆ ಸಂಸದರ ಬಗ್ಗೆ ಹೆಸರು ಬರೆದಿದ್ದಾನೆ, ಅವ್ರ ಹೆಸರು ಹೇಳ್ಕೊಂಡು ಬರೆದಿರ್ತಕ್ಕಂಥದ್ದು ನಿಜ ಇದೆ. ನಾವು ಏನೋ ಡೆತ್ ನೋಟ್ ನೋಡಿದ್ದೀವಿ. ಆದರೆ ಸತ್ಯತೆಗಳು ಏನು ಅಂತ ಹೇಳಿದರೆ ಅವ್ರನ್ನ A1 ಮಾಡಿರ್ತಕ್ಕಂಥದ್ದು, ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಏನು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೊಡಗಲ್ಲಿ ಒಂದು MLA ಆಮೇಲೆ ಇರ್ತಕ್ಕಂಥ ಪಣ್ಣಣ್ಣವರು ಅವರು ಒಂದು MLA ಇರ್ತಕ್ಕಂಥವ್ರು, ಅವ್ರದ್ದು ಕೂಡ ಹೆಸರು ಬರ್ತಿದ್ರು. ಅವ್ರದ್ದು ಯಾಕೆ FIR ಸೇರಿಸಿಲ್ಲ? ಕಾಂಗ್ರೆಸ್ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಬರ್ತಿದ್ರು, ಅವ್ರದ್ದು ಯಾಕೆ ಸೇರಿಸಿಲ್ಲ? ಅವ್ರಿಗೊಂದು ನ್ಯಾಯ, BJPಗೊಂದು ನ್ಯಾಯ. ವಿರೋಧ ಪಕ್ಷಗಳಿಗೆ ಯಾವ ಥರ ಚಾಟಿ ಬೀಸಬೇಕು, ಯಾರನ್ನ ಬಗ್ಗು ಬಡಿಬೇಕು, ಅಧಿಕಾರನ ದುರ್ಬಳಕೆ ಮಾಡ್ಕೊಂತಕ್ಕಂಥದ್ದು ಇವರಿಗೆ ಒಂದು ಬಂದ್ಬಿಟ್ಟಿದೆ. ಅದನ್ನ ಇಟ್ಕೊಂಡು ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡೋಕ್ಕೆ ನಾವು ಬಿಡೋದಿಲ್ಲ. BJP ಗಟ್ಟಿಯಾಗಿದೆ. ಅವ್ರನ್ನೆಲ್ಲ ಹೆಂಗೆ ಬಗ್ಗಿಸ್ಬೇಕು, ದುರ್ಬಳಕೆ ಮಾಡ್ಕೊಂಡು ಹೆಂಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ. ಸರ್, ಸಂಪುಟ ವಿಚಾರದಲ್ಲಿ ಯಾವ ಟೈಮ್ಗೆ ಅವ್ನು ನೇಣು ಹಾಕ್ಕೊಂಡ, ಹೆಂಗೆ ಮಾಡ್ಕೊಂಡ, ಏನು ಮಾಡಿದ್ರು, ಯಾರಾದ್ರು ಅವನೇ ಬರೋದು, ನಾವು ಜೋಬಲ್ಲಿ ಇಟ್ಕೊಂಡ, ಇವ್ರ ಮೇಲೆ ಎಷ್ಟೊಂದು ದ್ವೇಷ ಮಾಡೋದು ನೋಡ್ತಾ ಇದ್ರೆ ಇವತ್ತು ಬೆಳಿಗ್ಗೆ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡೋಕ್ಕೆ ಪೋಸ್ಟರ್ಗಳನ್ನು ತಗೊಂಡು ಬಂದು ಕಾರಲ್ಲಿ ಅಂಟ್ಸಕ್ಕೆ ಬಂದಿದ್ರು. ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಪೊಲೀಸರು ಕೊಟ್ಟರೆ ಇದುವರೆಗೆ FIR ಮಾಡಿಲ್ಲ. ಯಾಕೆ ಮಾಡಿಲ್ಲ? ಏನು ಕಾಂಗ್ರೆಸ್ ಸರ್ಕಾರ ಐತೆ ಅಂತ? ಎಷ್ಟು ದಿವಸ ಇರ್ತಾರೆ ಕಾಂಗ್ರೆಸ್ ಸರ್ಕಾರ? ನಾವು ನೋಡ್ತೀವಿ. ಇವ್ರು ಕಲ್ತ್ಕೊಳ್ತಾರೆ ಅಂತ ಏನು ಬುದ್ಧಿ ಇದೆಯಲ್ಲ, ನಾವು ನ್ಯಾಯಯುತವಾಗಿ ಅವ್ರಿಗೆ ಹೆಂಗೆ ಬುದ್ಧಿ ಕಲ್ಸ್ಬೇಕು ಮುಂದಿನ ಕಲ್ಸ್ತೀವಿ ನಾವು. ದಿನಕ್ಕೊಂದೊಂದು ಸ್ಥಳನ ನೋಡ್ಕೊಂಡು ಅಲ್ಲಿ ಏನು ಸಿಗದೇ ಇದ್ರೂ ಇವರೇ ಇದು ಮಾಡಿ ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಒಂದು ಕಮ್ಯುನಿಟಿಗೆ ಸೇರಿದಂಥವನು ಯಾವನೋ ಏನೇನೋ ಮಾತಾಡ್ತಾನಂತೆ, ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಈ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೇನು ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಧರ್ಮಸ್ಥಳದಲ್ಲಿ ಶುರುವಾಗಿದೆ, ನಾವು ಶುರು ಮಾಡ್ತೀವಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.